ಜೆಸಿಬಿ ಡ್ರೈವರ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಜೂನ್ 4ನೇ ತಾರೀಕು ನಕ್ಕಲಹಳ್ಳಿಯಲ್ಲಿ ನಡೆದಿದ್ದಂತಹ ಪ್ರಕರಣ ಇದು. ಜೆಸಿಬಿ ಡ್ರೈವರ್ ಶ್ರೀಧರ್ ಸಾವಿನ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ರಾತ್ರಿ ವೇಳೆ ಕೆರೆಯಲ್ಲಿ ಮಣ್ಣು ತೆಗೆಯಲು ಹೋಗಿದ್ರು ಶ್ರೀಧರ್. ಮಣ್ಣು ತೆಗಿಲಿಕ್ಕೆ ಅಂತ ಹೇಳಿ ಹೋದವರು ಸಿಕ್ಕಿದ್ದು ಹೆಣವಾಗಿ. ಕಾರು ಅಪಘಾತದ ರೂಪದಲ್ಲಿ ಶ್ರೀಧರ್ನ ಶವ ಪತ್ತೆಯಾಗಿರುತ್ತೆ. ಶ್ರೀಧರ್ ಸಾವು ಪ್ರಕರಣವನ್ನ ಈಗಾಗಲೇ ಭೇದಿಸಿದ್ದಾರೆ ಪೊಲೀಸರು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ವ್ಯಕ್ತಿಗಳನ್ನ ಬಂಧಿಸಿದ್ದಾರೆ. ನರೇಶ್ ಹಾಗೂ ಅಭಿಲಾಷ್ ಅನ್ನುವಂತಹ ಇಬ್ಬರನ್ನ ಬಂಧಿಸಿದ್ದಾರೆ. ವಾಹನ ಚಾಲಕ ನರೇಶ್ ಹಾಗೂ ಜೆಸಿಬಿ ಮಾಲೀಕ ಅಭಿಲಾಷ್ ಕೆರೆಯ ದಡದಲ್ಲಿ ಮಲಗಿದ್ದ. ಶ್ರೀಧರ್ಗೆ ಜೆಸಿಬಿ ಕೆಟ್ ತಗಲಿ ಸಾವನ್ನಪ್ಪಿರುವಂಥದ್ದು ಅಂತ ಹೇಳಿ ಕೂಡ ಈಗಾಗಲೇ ಹೇಳಲಾಗ್ತಾ ಇರುವಂಥದ್ದು. ಶ್ರೀಧರ್ ಸಾವನ್ನ ಕಾರು ಅಪಘಾತದ ರೀತಿಯಲ್ಲಿ ಬಿಂಬಿಸಿದ್ದು. ಜೆಸಿಬಿ ಹಾಗೂ ಟಿಪ್ಪರ್ ಅನ್ನ ಲೀಸ್ಗೆ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಆರೋಪಿಗಳು. ವಾಹನಗಳಿಗೆ ಸೂಕ್ತ ದಾಖಲೆಗಳು ಇಲ್ಲದಂತಹ ಕಾರಣವಾಗಿ ಅಪಘಾತದ ರೀತಿಯಾಗಿ ಅದನ್ನ ಬಿಂಬಿಸಿರ್ತಾರೆ. ಅಪಘಾತದ ರೀತಿಯಾಗಿ ಬಿಂಬಿಸಿರೋದಾಗಿ ಒಪ್ಪಿಕೊಂಡಿದ್ದಾರೆ ಆರೋಪಿಗಳು. ಪೊಲೀಸರ ತನಿಖೆಯಲ್ಲಿ ಸತ್ಯಾಸತ್ಯತೆ ಬಯಲಾಗಿದೆ. ನೋಡಿ, ಅಪಘಾತದ ರೀತಿಯಾಗಿ ಅವರು ಬಿಂಬಿಸಿರ್ತಾರೆ. ಅಪಘಾತ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಶ್ರೀಧರ್ ಅಂತ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಜೆಸಿಬಿ ಡ್ರೈವರ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಇದೆ. ಜೂನ್ 4ನೇ ತಾರೀಕು ನಕ್ಕಲಹಳ್ಳಿಯಲ್ಲಿ ನಡೆದಿದ್ದಂತಹ ಪ್ರಕರಣ ಇದು. ಜೆಸಿಬಿ ಡ್ರೈವರ್ ಶ್ರೀಧರ್ ಸಾವಿನ ಪ್ರಕರಣಕ್ಕೆ ಈಗಾಗಲೇ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರು ಅದರ ಪ್ರಕರಣವನ್ನ ಭೇದಿಸಿದ್ರು. ಏನು ಇದು, ಎಲ್ಲೋ ಲಿಂಕ್ ಹೆಂಗೆಂಗೋ ಹೊಡಿತಾ ಇದೆಯಲ್ಲ ಅಂತ ಪೊಲೀಸರಿಗೆ ಅನ್ನಿಸ್ತು. ಅವ್ರಿಗೆ ಗೊತ್ತಾಗಿರುತ್ತೆ, ಈ ತರ ಸಾವಿರ ಅಟೆಂಡ್ ಮಾಡಿರ್ತಾರೆ ಪೊಲೀಸರು. ಗೊತ್ತಾಗಲ್ವಾ, ಒಂದ್ ಸ್ವಲ್ಪ ಇತ್ಲಾಗ ಆತನ ಬಾಯಿ ಹೋಯ್ತು ಅಂತಂದ್ರೆ ಆತನ ನಡಾವಳಿಗಳನ್ನ ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ ಏನಾಯ್ತು. ಅಥವಾ ಡೆಡ್ ಬಾಡಿಯನ್ನ ನೋಡಿದ್ರೂ ಕೂಡ ಗೊತ್ತಾಗುತ್ತೆ ಇದು ಹೇಗಾಗಿರ್ಬೋದು ಸಾವು ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಇದು ಆಕ್ಸಿಡೆಂಟ್ ಆಗಿದ್ವಾ ಕೊಲೆ ಆಗಿದೆಯಾ ಅಂತ ಹೇಳಿ ಪೊಲೀಸರು ಕಂಡು ಹಿಡಿದು ಬಿಡ್ತಾರೆ. ಅವರು ಟೆಸ್ಟ್ಗೆ ಅದು ಇನ್ನೇನು FSL ಆತ ಹೋಗೋದು ಮೊದಲೇ ಪ್ರಾಥಮಿಕವಾಗಿ ಕಂಡು ಹಿಡಿದು ಬಿಡ್ತಾರೆ. ಆನಂತರ ಅವ್ರಿಗೆ ಡೌಟ್ ಬಂದ್ರೆ FSL ಹೀಗೆ ಅದನ್ನ ಏನಿರುತ್ತೆ ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಮಾಡ್ತಾರೆ ಅವರು. ರಾತ್ರಿ ಸಂದರ್ಭದಲ್ಲಿ ನೋಡಿ ಕೆರೆಯಲ್ಲಿ ಮಣ್ಣು ತೆಗಿಲಿಕ್ಕೆ ಅಂತ ಹೇಳಿ ಹೋಗಿರ್ತಾರೆ ಶ್ರೀಧರ್. ಅಲ್ಲಿ ಸಾವನ್ನಪ್ತಾರೆ. ಕಾರು ಅಪಘಾತದ ರೂಪದಲ್ಲಿ ಶ್ರೀಧರ್ನ ಶವ ಪತ್ತೆಯಾಗಿರುತ್ತೆ. ಶ್ರೀಧರ್ ಸಾವು ಪ್ರಕರಣವನ್ನ ಭೇದಿಸಿದ್ದಾರೆ ಪೊಲೀಸರು. ಪ್ರಕರಣ ಸಂಬಂಧಪಟ್ಟ ಇಬ್ಬರು ವ್ಯಕ್ತಿಗಳನ್ನ ಬಂಧಿಸಿದ್ದಾರೆ. ನರೇಶ್ ಹಾಗೂ ಅಭಿಲಾಷ್ ಅನ್ನುವಂತಹ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಾಹನ ಚಾಲಕ ನರೇಶ್ ಹಾಗೂ ಜೆಸಿಬಿ ಮಾಲೀಕ ಅಭಿಲಾಷ್ ಕೆರೆಯ ದಡದಲ್ಲಿ ಮಲಗಿರ್ತಾರೆ. ಇನ್ನು ಕೆರೆಯ ದಡದಲ್ಲಿ ಏನು ಮಲಗಿರ್ತಾರೆ ಶ್ರೀಧರ್ ಅವರಿಗೆ ಜೆಸಿಬಿ ಬಕೆಟ್ ತಗಲಿ ಸಾವನ್ನಪ್ಪಿರ್ತಾರೆ. ಶ್ರೀಧರ್ ಸಾವನ್ನ ಕಾರು ಅಪಘಾತದ ರೀತಿಯಲ್ಲಿ ಅವರು ಬಿಂಬಿಸಿರ್ತಾರೆ. ಸಾವು ಆಗಿದ್ದು ಹೇಗೆ, ಜೆಸಿಬಿ ಮಾಲೀಕ ಅಭಿಲಾಷ್ ಏನಿರ್ತಾರೆ ಅಥವಾ ವಾಹನ ಚಾಲಕ ನರೇಶ್ ಏನಿರ್ತಾರೆ ಕೆರೆಯ ದಡದಲ್ಲಿ ಇವರು ಮಲ್ಕೊಂಡಿರ್ತಾರೆ. ಶ್ರೀಧರ್ ಅವ್ರಿಗೆ ಜೆಸಿಬಿ ಬಕೆಟ್ ತಗಲಿ ಸಾವನ್ನಪ್ಪಿರ್ತಾರೆ. ಇದನ್ನ ಕಾರು ಅಪಘಾತದ ರೀತಿಯಲ್ಲಿ ಬಿಂಬಿಸಿರ್ತಾರೆ. ಜೆಸಿಬಿ ಹಾಗೂ ಟಿಪ್ಪರ್ ಅನ್ನ ಲೀಸ್ಗೆ ಅಂತ ಹೇಳಿ ಪಡೆದುಕೊಂಡಿದ್ರು ಆರೋಪಿಗಳು. ವಾಹನಗಳಿಗೆ ಸೂಕ್ತ ದಾಖಲೆಗಳು ಇಲ್ಲದಂತಹ ಕಾರಣವಾಗಿ ಅಪಘಾತದ ರೀತಿಯಾಗಿ ಬಿಂಬಿಸಿರ್ತಾರೆ. ಅಪಘಾತದ ರೀತಿ ಬಿಂಬಿಸಿರೋದಾಗಿ ಈಗಾಗಲೇ ಆರೋಪಿಗಳು ಕೂಡ ಒಪ್ಪಿಕೊಂಡಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಸತ್ಯಾಸತ್ಯತೆ ಬಯಲಾಗಿದೆ.